ಅವಾಗ ನಾನು ಬಿಟ್ಟರೆ ಉಡುಪಿ ಜಹಾಂಗೀರ್ ಭಟ್ರೆ ಇದ್ದದ್ದು ಉಡುಪಿಯಲ್ಲಿ ಇಬ್ಬರೇ ತಯಾರು ಮಾಡ್ತಾ ಇದ್ದ, ಬೇರೆ ಯಾರೂ ಇರಲಿಲ್ಲ. ಹಾಗಾಗಿ ಇಲ್ಲಿಯ ಪರಿಸರದಲ್ಲಿ ಹೋಳಿಗೆ ಮಾಡುವವರು ಅಂತ ಆಯ್ತು. ಹೋಳಿಗೆ ಮಾಡೋರು ಅಂತ ಕಡೆಗೆ ಶಾರ್ಟ್ ಕಟ್ಟಲ್ಲಿ ಹೋಳಿಗೆ ಭಟ್ರು ಅಂತ ಬಂತಾರೆ ಅಂತ ಹೇಳಿದ್ರೆ, ನಾವು ತಯಾರು ಮಾಡಿದ್ದು ಕರ್ನಾಟಕದಲ್ಲಿ ಫಸ್ಟ್ ಪ್ರೊಡಕ್ಷನ್ ಅಂತ ಹೇಳಿ ರಾಗಿ ಲಾಡು ಅಂತ ಹೇಳಿ. ಅದನ್ನು ಯಾರೂ ತಯಾರು ಮಾಡಲಿಲ್ಲ. ಹೀಗೆ 60 ದಿವಸ ಇಡುವಂಥ ಐಟಮ್. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಸಿಹಿ ತಿನಿಸು ಅಂದರೆ ಎಲ್ರಿಗೂ ಇಷ್ಟ. ಈ ಉಡುಪಿಯ ಹೆಸರಾಂತ ಸಿಹಿ ತಿನಿಸು ತಯಾರಕರಲ್ಲಿ ಒಬ್ಬರಾದ ಹೋಳಿಗೆ ಭಟ್ ಖ್ಯಾತಿಯ ರಾಮಚಂದ್ರ ಉಡುಪ ಅವರು ನಮ್ಮೊಂದಿಗಿದ್ದಾರೆ. ಅವರ ಈ ಸಿಹಿ ಪಯಣದ ಬಗ್ಗೆ ಅವರ ಬಳಿ ತಿಳಿಯೋಣ. ಮೊದಲು ಬನ್ನಿ ಮಾತಾಡೋಣ ಅವರದ್ದು. ನಮಸ್ತೆ. ನಮಸ್ತೆ. ಈ ಪಯಣ ಹೇಗೆ ಶುರುವಾಯಿತು ಅಂತ? ನಮ್ಮದು ಸಾಧಾರಣ 87ರಲ್ಲಿ ಶುರು ಮಾಡಿದ್ದೇವೆ. ಆವಾಗ ಫೋನ್ ಇಲ್ಲ, ಬಸ್ ಇಲ್ಲ, ವೆಹಿಕಲ್ ಭಾಳ ಕಮ್ಮಿ. ಟ್ರಂಕಲ್ ಮಾಡಿ ನಾವು ಬುಕ್ ಮಾಡಿ ಫೋನ್ ತಗೊಳ್ಬೇಕು, ಮಾತಾಡ್ಬೇಕು, ಆ ಥರ ಇತ್ತು. ಈಗ ಭಾಳ ಈಸಿ ಆಗ್ತದೆ. ಈಗ ವ್ಯಾಪಾರದಲ್ಲಿ ಕಷ್ಟ ಇಲ್ಲ. ನಾನು ಈಗ ಗಮನಿಸಿದಾಗೆ ಹಲವು ಬಗೆಯ ಖಾದ್ಯಗಳನ್ನು ತಯಾರಿಸ್ತೀರಿ ನೀವು. ಸಿಹಿ ತಿನಿಸು ಇರ್ಬೋದು, ಖಾರದ್ದು ಇರ್ಬೋದು, ಎಲ್ಲ ತುಂಬ ತಯಾರಿಸ್ತೀರಿ. ಆದರೆ ಹೋಳಿಗೆ ಭಟ್ ಎಂಬ ಹೆಸರು ಹೇಗೆ ಬಂತು? ಹೋಳಿಗೆ ಭಟ್ರು ಅಂತೇಳಿ ಅವಾಗ ನಾನು ಬಿಟ್ಟರೆ ಉಡುಪಿ ಜಹಾಂಗೀರ್ ಭಟ್ರೆ ಇದ್ದದ್ದು ಉಡುಪಿಯಲ್ಲಿ. ಇಬ್ಬರೇ ತಯಾರು ಮಾಡ್ತಾ ಇದ್ದ, ಬೇರೆ ಯಾರೂ ಇರಲಿಲ್ಲ. ಹಾಗಾಗಿ ಇಲ್ಲಿಯ ಪರಿಸರದಲ್ಲಿ ಹೋಳಿಗೆ ಮಾಡುವವರು ಅಂತ ಆಯ್ತು. ಹೋಳಿಗೆ ಮಾಡೋರು ಅಂತ ಕಡೆಗೆ ಶಾರ್ಟ್ ಕಟ್ಟಲ್ಲಿ ಹೋಳಿಗೆ ಭಟ್ರು ಅಂತ ಬಂತಾರೆ. ಹೆಸರು ಯಾರಿಗೂ ಗೊತ್ತಿಲ್ಲ, ನಾನು ಬೋರ್ಡಲ್ಲಿ ಹಾಕಿದ್ಮೇಲೆ ಹೆಸರು ಗೊತ್ತಾಗಿದೆ. ಮೊದಲು ಹೋಳಿಗೆ ಮಾಡ್ತಿದ್ದ, ಹೋಳಿಗೆ ಮಾಡ್ತೇವೆ. ಆದಮೇಲೆ ಈ ಥರ ತಿಂಡಿಗಳಿಗೆ ಹೇಗೆ ವಿಸ್ತರಿಸಿ? ಈ ಥರ ಎಲ್ಲ ಇಲ್ಲೇ ತಯಾರು ಮಾಡ್ತೇವೆ. ರಾಗಿ ಲಾಡು, ಮತ್ತು ಪಂಚರತ್ನ, ಗೋಧಿ ಹಲ್ವಾ ಇದೆಲ್ಲ ಒಳ್ಳೊಳ್ಳೆ ಮಾಡಿ ಮಾಡ್ತೇವೆ. ಹಾಗೆ ಮತ್ತು ಕರ್ಜಿಕಾಯಿ ಅಂತ ಒಂದು ಮಾಡ್ತೇವೆ, ಅದು ಒಳ್ಳೆ ಫೇಮಸಲ್ಲಿರ್ತದೆ. ಹೋಳಿಗೆಯಲ್ಲಿ ಒಂದು 4 ವಿಧಾನ ಮಾಡ್ತೇವೆ. ಕಡಲೆಬೇಳೆ, ಕಾಯಿ ಹೋಳಿಗೆ, ಪೈನಾಪಲು, ಮತ್ತು ಹಲಸಿನ ಹಣ್ಣು ಸೀಸನಲ್ಲಿ ಹಲಸಿನ ಹಣ್ಣು ಹೋಳಿಗೆ ಮಾಡ್ತೇವೆ. ಅದೇ ಮೊದಲು ನೀವು ಶುರು ಮಾಡಿದಾಗ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇತ್ತು, ಆರ್ಡರ್ ತಗೊಳ್ಳೋದು ಕಷ್ಟ ಇತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿ? ಅದನ್ನು ಸೈಕಲಲ್ಲಿ ದುಡ್ಕೊಂಡು ಹೋಗೋದು, ಬಸ್ಸಿಗೆ ಹಾಕೋದು, ಈ ಥರ ವ್ಯಾಪಾರ ಮಾಡಿದ್ದೇವೆ. ಬಸ್ಸಿಗೆ ಹಾಕೋದು, ಅಲ್ಲಿ ಪಾರ್ಟಿಗೆ ನಾವು ಆ ಬಸ್ಸಲ್ಲೇ ಬರ್ತದೆ ಅಂತ ಹೇಳಿರ್ತೇವೆ, ಕಾಯಿ ಮುಂದೆ ಬಸ್ಸಿಗೆ ಕೊಡೋದು. ಫೋನ್ ಇಲ್ಲ ಆಗ. ಹೌದೌದು. ಫೋನ್ ಆದಮೇಲೆ ಫೋನಲ್ಲಿ ಎಲ್ಲ ವ್ಯವಸ್ಥೆ ಆಗ್ತದೆ, ಆ ಬಸ್ಸಲ್ಲಿ ಅವರು ತಗೊಳ್ಳೋದು. ಈಗೆಲ್ಲ ಇತ್ತು. ಅದೇ ಈಗ ಆರ್ಡರ್ ಹೇಗೆ ತಗೊಳ್ತಿದ್ರಿ? ಆರ್ಡ್ರ್ ಎಲ್ಲ ನಮಗೆ ಹೇಳಿರ್ತಾರೆ, ಒಂದು ವಾರಕ್ಕೆ ಇಷ್ಟು ಹೋಳಿಗೆ ಬೇಕಾಗ್ತದೆ, ಒಂದು ವಾರಕ್ಕೆ ಇಷ್ಟಿಷ್ಟು ಹೋಳಿಗೆ ಬೇಕು, ಇಂಥ ದಿವಸ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಆ ಮುಖಾಂತರದಲ್ಲಿ ನಾವು ಅವರಿಗೆ ಕಳಿಸಿಕೊಡ್ತಾ ಇರ್ತೀವಿ. ಆಗ ಮಾತಾಡುವಾಗ ನೀವು ಹೇಳಿದ್ರಿ ಲೈನ್ ಸೇಲ್ ಕೂಡ ಮಾಡ್ತಿದ್ರಿ. ಲೈನ್ ಸೇಲ್ ಮಾಡ್ತಿದ್ವಿ. ಉಡುಪಿ, ಕಟ್ಟಪಾಡಿ, ನಿಮ್ಮ ಉದ್ಯಾವರ ಆ ಕಡೆ ಎಲ್ಲ ಹೋಟ್ಲಿಗೆ ಕೊಡ್ತಿತ್ತು, ಬೇಕರಿಗೆ. ಈ ಕಡೆ ಕುಂದಾಪುರ. ಅದು ಯಾವಾಗ ನಿಲ್ಲಿಸಿತ್ತು? ಅದು ಎಲ್ಲ ಸಾಧಾರಣ 2007-8ರಲ್ಲಿ ನಿಲ್ಲಿಸ್ತೇವೆ. ಈ ಒಂದು ಬಿಸ್ನೆಸ್ ಶುರು ಮಾಡುವಾಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು ಆಗ? ನನಗೆ ಒಂದು 22-23 ಆಗಿತ್ತು. ಇದಕ್ಕಿಂತ ಮೊದಲು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತಯಾರಿಸಿದ್ರೆ? ಇಲ್ಲ, ನಾವು ಈ ಕ್ಷೇತ್ರದಲ್ಲಿ ಯಾರು ಕೂಡ ಇರಲಿಲ್ಲ. ಅಡಿಗೆ ಎಲ್ಲ ಹೋಗ್ತಿತ್ತು, ಅಡಿಗೆ. ಈಗ ಎಷ್ಟು ಕಡೆ ಅಲ್ಲ ಸಪ್ಲೈ ಎಲ್ಲ? ಈಗ ಕಲ್ಯಾಣ ಮಂಟಪ, ಫಂಕ್ಷನು, ಮತ್ತು ಮನೆ ಒಕ್ಕಲು, ಉಪನಯನ, ಇದಕ್ಕೆಲ್ಲ ಜನ ತುಂಬ ತಗೊಂಡು ಹೋಗ್ತಾರೆ ನಮ್ಮಲ್ಲಿ. ಹಾಗೆ ಲೈನ್ ಸೇಲ್ ಅಂತ ಹೇಳಿ ಮಾಡೋದಿಲ್ಲ ಈಗೆಲ್ಲ ನಿಲ್ಲಿಸ್ತೇವೆ, ಕೌಂಟ್ರ್ ವ್ಯಾಪಾರನೇ ಮಾಡ್ತೇವೆ. ಈಗ ಅಂದರೆ ಈಗ ಈ ಒಂದು ಬಿಸ್ನೆಸ್ಸಲ್ಲಿ ಸೀಸನಲ್ ಅಂತ ಇರ್ತದೆ, ಆಫ್ ಸೀಸನ್ ಅಂತ ಇರ್ತದೆ. ಸೀಸನಲ್ಲಿ ಎಷ್ಟು ಹೋಳಿಗೆ ಬೇಕಾಗ್ತದೆ, ಆಫ್ ಸೀಸನಲ್ಲಿ ಎಷ್ಟು ಬೇಕಾಗ್ತದೆ? ಸೀಸನ್ನಲ್ಲಿ ಹೋಗ್ತದೆ ಆರ್ಡ್ರ್ ಬಂದ ಹಾಗೆ. ಕೆಲವೆಲ್ಲ ತುಂಬ ಮಾಡ್ತೇವೆ, ಒಂದು 10 ಜನ ಕೆಲಸ ಮಾಡುವಷ್ಟು ಆರ್ಡ್ರ್ ಬರ್ತದೆ. ಮತ್ತು ಅನ್ಸೀಸನ್ನಲ್ಲಿ ಈಗ ಕೌಂಟ್ರ್ ಸೇಲ್ ಜಾಸ್ತಿ. ಈ ಮಳೆಗಾಲದಲ್ಲಿ ಕೌಂಟ್ರಲ್ಲಿ ಖಾರ ಐಟಮ್ ಜಾಸ್ತಿ ಹೋಗ್ತದೆ ಹೋಳಿಗೆ. ಈಗ 25 ತಗೊಂಡು ಹೋಗೋರು 10 ತಗೊಂಡು ಹೋಗ್ತಾರೆ, ಅಂದರೆ ಮಳೆಗಾಲ ಅಲ್ಲ. ಒಂದು ಅಂದಾಜು ದಿನಕ್ಕೆ ಎಷ್ಟು ಹೋಳಿಗೆ ತಯಾರಿಸ್ತೀರಿ? ಒಂದು 2,000 ತನಕ ಮಾಡ್ತೇವೆ. ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೆ, ರಾಗಿ ಲಾಡು ನೀವು ತಯಾರಿಸಿದ್ದಲ್ಲ, ಅದು ಐಡಿಯಾ ಹೇಗೆ ಬಂತು ಅಂತ? ರಾಗಿ ಲಾಡು ಜನ ಏನಾದರೂ ಒಂದು ಗೇರು ಬೀಜ ತಿನ್ನಬಾರ್ದು, ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಒಂದು ಭಾವನೆ. ಅದ್ರ ಬಗ್ಗೆ ರಾಗಿ ತಿನ್ನಲಿ, ಅದು ಪ್ಯೂರ್ ತುಪ್ಪ, ಅದು ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ರಾಗಿ ಲಾಡು ಅಂತೇಳಿ ತಯಾರಿಸಿದ. ಈಗ ಅಷ್ಟು ವರ್ಷಗಳಿಂದ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅಂದರೆ ಕಸ್ಟಮರನ್ನು ಆಕರ್ಷಿಸಬೇಕಾದ್ರೆ ಕ್ವಾಂಟಿಟಿಗಿಂತ ಜನರು ಈ ಸಿಹಿ ತಿನಿಸುಗಳಲ್ಲಿ ಕ್ವಾಲಿಟಿ ನೋಡ್ತಾರೆ. ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ? ನಾವು ಅಂದರೆ ಎಸೆನ್ಸ್ ಎಲ್ಲ ಹಾಕೋದಿಲ್ಲ. ಒಂದು ವಾರಕ್ಕೆ 3 kg ಏಲಕ್ಕಿ ಬೇಕಾಗ್ತದೆ ನನಗೆ. ಎವರೇಜು 3 kg ಏಲಕ್ಕಿ, ಎಸೆನ್ಸ್ ಇಲ್ಲ. ಮತ್ತು ಡಾಲ್ಡಾ ಯೂಸ್ ಮಾಡೋದಿಲ್ಲ, ಪಾಮ್ ಆಯಿಲ್ ಯೂಸ್ ಮಾಡೋದಿಲ್ಲ, ನಂದಿನಿ ತುಪ್ಪನೇ ಯೂಸ್ ಮಾಡ್ತೇನೆ. ಅದು ಯಾವ ತುಪ್ಪನೇ ಇರ್ತದೆ, ನಂದಿನಿ ಅಂದರೆ ನಮಗೆ ಇಷ್ಟ ಆಗ್ತದೆ, ನಂದಿನಿ ಬ್ರ್ಯಾಂಡ್ ಅಂತೇಳಿ ಅದನ್ನೇ ಯೂಸ್ ಮಾಡ್ತೇವೆ. ಮತ್ತು ಯಾವುದು ಯೂಸ್ ಮಾಡಲಿಕ್ಕೆ ಹೋದ ಆ ಥರ ಒಂದು ಜನವೂ ಹಾಗೆ. ಇಲ್ಲಿ ಕೆಮಿಕಲ್ಸ್ ಇಲ್ಲ, ಒಳ್ಳೆ ಮಾಡ್ತಾರೆ. ಬೆಲ್ಲದ ಐಟಮ್ ಎಲ್ಲ ಇರ್ತದೆ.
ಹಾಗಾಗಿ ಬರ್ತಾರೆ ಅಷ್ಟೇ, ಒಂದು ವಿಶ್ವಾಸದಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡ್ತೀವಿ. ಮಾಡ್ತೇವೆ. ಪಾಮ್ ಆಯಿಲ್ ಡಾಲ್ಡಾ ಎಲ್ಲ ಯೂಸ್ ಮಾಡೋದೇ ಇಲ್ಲ ನಾನು, ಅಷ್ಟು ರಿಫೈನ್ಡ್ ಆಯಿಲನ್ನೇ ಯೂಸ್ ಮಾಡ್ತೇನೆ. ಈಗ 1000 ಹೋಳಿಗೆ ಮಾಡಬೇಕಾದ್ರೆ ಎಷ್ಟು ಸಮಯ ತಾಗ್ತದೆ? ಒಂದು 4 ಗಂಟೆ ಬೇಕು. ಒಳ್ಳೆ ರೀತಿ ಹೋಳಿಗೆ ತಯಾರಾಗಬೇಕಾದ್ರೆ 4 ಗಂಟೆ ಬೇಕು. ಒಂದೇ ರೀತಿ. ನಿಮ್ಮಲ್ಲಿ ಎಷ್ಟು ಬಗೆಯ ಹೋಳಿಗೆ ತಯಾರಿಸ್ತೀವಿ? 4 ವಿಧದ ಹೋಳಿಗೆ ಮಾಡ್ತೇವೆ. ಹೋಳಿಗೆ ಬಿಟ್ಟು ಇರುವ ಖಾದ್ಯಗಳು ಬೇರೆ ಒಂದು 20 ಬಗೆಯ ಮೇಲೆ ಮಾಡ್ತೇವೆ. ಜಿಲೇಬಿ ಎಲ್ಲ, ಜಿಲೇಬಿ, ಅತ್ರಸ, ಹಲ್ವಾ, ಹಾರ್ಲಿಕ್ಸ್ ಬರ್ಫಿ, ಬಾದಾಮ್ ಪುರಿ, ರಾಗಿ ಲಾಡು, ಮತ್ತು ಮೋಹನ್ ಲಾಡು, ರವೆ ಲಾಡು, ಬೂಂದಿ ಲಾಡು ಎಲ್ಲ ಐಟಮ್ಸು ಮಾಡ್ತೇವೆ. ಮತ್ತು ಇದೆ ಖಾರ ಐಟಮಲ್ಲಿ ಮಿಕ್ಸರು, ಬೆಣ್ಣೆ ಮುರುಕು, ಚಕ್ಕುಲಿ, ತುಂಬ ಐಟಮ್ ಇದೆ. ಮೊದಲಿಂದಲೂ ಕೂಡ ಇಲ್ಲಿ ಈ ಹೆಬ್ರಿ ಏರಿಯಾದಲ್ಲೇ ಶುರು ಮಾಡಿದ್ದ ಅಥವಾ ಬೇರೆ ಕಡೆ ಶುರು ಮಾಡಿದ್ದು ಬಂದ್ರ? ಹೆಬ್ರಿ ಏರಿಯಾದಲ್ಲಿ. ಹೆಬ್ರಿಯಲ್ಲಿ ನೀವು ಮೂಲತಃ ಹೆಬ್ರಿ ಅವರೇ? ಮೂಲತಃ ಹೆಬ್ರಿ ಅವರೇ. ಹೆಬ್ರಿಯೇ ನಮ್ಮದು ಹುಟ್ಟು ಊರು. ಇದರಲ್ಲೇ ನಾವು ಹೆಬ್ರಿಯಲ್ಲಿ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ನಾವು ಏನು ಮಾಡ್ತೇವೆ ಅದು ನಮ್ಮ ಊರಿನ ಜನಗಳಿಗೆ ಗೊತ್ತಾಗಬೇಕು. ಈಗ ಬೊಂಬೈ ಹೋಗಿ ನಾವು ಮಾಡಿದರೆ ಅದು ಊರಿನ ಜನಗಳಿಗೆ ಗೊತ್ತಾಗೋದಿಲ್ಲ. ಅವರು ಎಂಥದೋ ಮಾಡಿ ಬಂದಿದ್ದಾನೆ ಅಂತೇಳಿ. ಇಲ್ಲಿ ಹಾಗೆ ಅಲ್ಲ, ಹೆಬ್ರಿಯಲ್ಲಿ ಹೋಳಿಗೆ ಭಟ್ರಂತೆ ಒಂದು ಗೊತ್ತಾಗ್ತದೆ. ಬೊಂಬೈ ಅವರಿಗೆ ಊರಿದ್ದು ಗೊತ್ತಾಗ್ತದೆ, ಹೌದು. ನಮ್ಮ ಗುರುತು ಬೊಂಬೈ ಅವರಿಗೆ ಬೇಡ. ಈ ಥರ ಒಂದು ವ್ಯಾಪಾರ ಕೇಳ್ತದೆ. ನಮ್ಮ ಹೆಸರು ಬರಲಿ, ಅಕ್ಕಿ ಹಾರೋದು ಊರಲ್ಲಿ ಗೊತ್ತಾಗಬೇಕು, ಹೊರವರಿಗೆ ಬೇಡ. ಈಗ ಆಗ ಮಾತಾಡುವಾಗ ಹೇಳಿದ್ರಿ 3 kg ಏಲಕ್ಕಿ ಖರ್ಚಾಗ್ತದೆ ದಿನಕ್ಕೆ. ಹಾಗೆಯೇ ಎಷ್ಟು ಎಣ್ಣೆ ಖರ್ಚಾಗ್ತದೆ, ಎಷ್ಟು ಬೆಲ್ಲ ಖರ್ಚಾಗ್ತದೆ? ಆರ್ಡ್ರ್ ಬಂದ ಹಾಗೆ ಸಾಧಾರಣ ಪರಿಮಳ ದ್ರವ್ಯಗಳು ಅಷ್ಟು ಖರ್ಚಾಗ್ತದೆ. ಈ ಪರಿಮಳ ದ್ರವ್ಯಗಳಂದರೆ ಈ ಎಸೆನ್ಸ್ ಹಾಕಿ ಎಲ್ಲ ಹಾಕೋದ್ರಿಂದ ಅದು ಕಮ್ಮಿಯಲ್ಲಿ ಆಗ್ತದೆ. ಈ ಏಲಕ್ಕಿ ಹಾಕಿದರೆ ಅಷ್ಟು ಘಮ ಇರ್ತದೆ ಮತ್ತು ಅದು ರುಚಿ ಬರ್ತದೆ. ಏಲಕ್ಕಿ, ಜಾಯಿಕಾಯಿ ಇದೆಲ್ಲ ಒಂದು ಒಳ್ಳೆ ಐಟಮ್ಸ್ಗಳು. ಈಗ ನಾವು ಆಗ ಒಳಗೆ ಬಂದು ಗಮನಿಸಿದಾಗೆ ಒಲೆಯಲ್ಲೇ ಮಾಡ್ತಿದ್ದೀರಿ. ಇದು ಮೊದಲಿಂದಲೂ ಒಲೆಯಲ್ಲೇ ಮಾಡ್ತಿದ್ರ ಅಥವಾ ಈಗ ಗ್ಯಾಸ್ ಸ್ಟಾರ್ಟಿಂಗ್ನಲ್ಲಿ ನಾವು ಒಲೆಯಲ್ಲೇ ಮಾಡ್ತೀವಿ. ಸ್ಟಾರ್ಟಿಂಗ್ ನಮ್ದು 87ನೇ ಇಸ್ವಿಯಲ್ಲಿ ಕಟ್ಟಿಗೆ ಒಲೆ, ಗ್ಯಾಸ್ ಲೈಟು. ಈ ಗ್ಯಾಸ್ ಲೈಟ್ ಅಂತೇಳಿ ಇದೆ, ಕರೆಂಟ್ ಇಲ್ಲ ಆಗ, ಗ್ರೈಂಡರ್ ಇಲ್ಲ, ಅರಿಯೋ ಮಿಷನ್, ಕೈಯಲ್ಲಿ ಅರಿಯೋದು, ಕಡಪೆಲ್ಲಲ್ಲೇ ಮಾಡ್ತಿದ್ದ. ಆಮೇಲೆ ಅನುಕೂಲಕ್ಕೆ ಸರಿಯಾಗಿ ಗ್ರೈಂಡರ್ ಆಯಿತು, ಕರೆಂಟ್ ಆಯಿತು, ಎಲ್ಲ ಒಂದೊಂದು ಇಂಪ್ರೂವ್ಮೆಂಟಿಗೆ ಸೈಕಲ್ ಹೋಗಿ ಬೈಕ್ ಆಯಿತು, ಬೈಕ್ ಹೋಗಿ ಕಾರ್ ಆಯಿತು, ಈ ಥರ. ನಂತರ ಗ್ಯಾಸಲ್ಲಿ ಮಾಡಲಿಕ್ಕೆ ಶುರು ಗ್ಯಾಸಲ್ಲಿ ಮಾಡಿದ್ದೇವೆ. ಈಗ ಸ್ವಲ್ಪ ಸಮಯದಿಂದ ಪುನಃ ಒಲೆಗೆ. ಈಗ 4 ತಿಂಗಳಾಯ್ತು. ಪುನಃ ಕಟ್ಟಿಗೆ. ಗ್ಯಾಸಲ್ಲಿ ಮಾಡುವಾಗ ಎಷ್ಟು ಗ್ಯಾಸ್ ಖರ್ಚಾಗ್ತಿತ್ತು ನಮಗೆ? ಒಂದು 2 ಕಮರ್ಷಿಯಲ್ ಬೇಕಾಗ್ತದೆ ಸಾಧಾರಣ ಅಂದಾಜು. ಕಟ್ಟಿಗೆ ಚೀಪ್ ಆಗ್ತದೆ. ಕಟ್ಟಿಗೆ ಚೀಪ್ ಆಗ್ತದೆ. ಮತ್ತು ಐಟಮ್ಸು ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಗ್ಯಾಸಿಗಿಂತನೂ ಕಟ್ಟಿಗೆನೇ ಒಳ್ಳೇದಾಗ್ತದೆ. ಹೊಗೆ ಒಂದು ಬಿಟ್ಟರೆ ಕಟ್ಟಿಗೆ ಒಳ್ಳೇದು. ಗ್ಯಾಸಲ್ಲಿ ಫಾಸ್ಟ್ ಆಗ್ತಿದ್ದು ಕಟ್ಟಿಗೆಯಲ್ಲಿ? ಹೌದು, ಗ್ಯಾಸಲ್ಲೇ ಕಾಸ್ಟ್ಲಿ ಆಗೋದು. ಗ್ಯಾಸಲ್ಲಿ ಕಾಸ್ಟ್ಲಿ ಆಗ್ತದೆ, ಕಟ್ಟಿಗೆನೇ ಚೀಪ್ ಆಗ್ತದೆ. ಎಷ್ಟು ಗಂಟೆಗೆ ಇಲ್ಲಿ ಕೆಲಸ ಎಲ್ಲ ಶುರು ಆಗ್ತದೆ? ಬೆಳಿಗ್ಗೆ 8ರಿಂದ ಸಾಯಂಕಾಲ 6:30 ಮುಗಿತು. ಈಗ ಇಲ್ಲಿ ಇರುವವರೆಲ್ಲ ನಿಮ್ಮ ಫ್ಯಾಮಿಲಿಯವರ ಅಥವಾ ನಮ್ಮ ಮನೆ ಹತ್ರದವರೇ? ಮನೆ ಹತ್ರದವರು, ಹೆಬ್ರಿ ಪರಿಸರದ ಹೊರಗಿನವರನ್ನು ಹಾಕೊಳ್ಳೋದಿಲ್ಲ. UP ಅವರಾಗಲಿ, ಮಹಾರಾಷ್ಟ್ರದವರಾಗಲಿ, ಇಲ್ಲೇ ಊರಿನವರೇ 3 ಮನೆಯವರನ್ನೇ ಹಾಕೊಳ್ತೇವೆ. ಅದೇ. ಈಗ ನಿಮ್ಮ ಮನೆಯವರ ಸಪೋರ್ಟ್ ಹೇಗುಂಟು ಇದಕ್ಕೆ? ಎಲ್ಲ ಇದೆ. ನನ್ನ ಸೊಸೆ ಬರ್ತಾಳೆ, ಮಗ ಬರ್ತಾನೆ, ಹೆಂಡತಿ ಬರ್ತಾಳೆ, ಎಲ್ಲ ಸಪೋರ್ಟ್ ಇದೆ. ನಾವು 4 ಜನ ಒಂದು ಮೆಂಬರ್ ಆಗಿ ಮಾಡುವಂಥದ್ದು. ನಿಮ್ಮ ಈ ಒಂದು ಜರ್ನಿಯನ್ನು ಬೆಂಬಲಿಸಿದ ಗ್ರಾಹಕರಿಗೆ ನಿಮ್ಮದೇನಾದರೂ ಸಂದೇಶ ಇದೆಯಾ ಅಂತ? ಉಂಟು. ಅವರಿಂದಾಗೇ ನಾವಿದ್ದೇವೆ ಅಂತ ಹೇಳ್ಬೋದು. ದೊಡ್ಡ ಮಾತು ಅಂತ ಹೇಳಿ, ನಾವು ಮಾಡಿದ ಶುಚಿರುಚಿಯಿಂದ ಅವ್ರು ಬರ್ತಾರೆ, ಅವರಿಂದಾಗಿ ನಮ್ಮ ಬದುಕಿರ್ತಾರೆ. ಈಗ ಅಲ್ಲ, ಅದೇ ರೀತಿ ಬರ್ತಾರೆ. ಅವರು ಬರೆದಿದ್ರೆ ನಮ್ಮ ವ್ಯಾಪಾರ ಹೀಗಾಗುತ್ತೆ. ಅವರು ಬರಬೇಕನ್ನೋ ಒಂದು ಭಾವನೆಯಲ್ಲೇ ನಾವು ಅದನ್ನು ತಯಾರು ಮಾಡ್ತೇವೆ. ಒಳ್ಳೆಯದು, ಈಗ ಒಬ್ಬರು ಬಂದು ಹೀಗೆ ಬಟ್ಟರೆ ಒಳ್ಳೇದುಂಟು ಅಂತ ಹೇಳಿದ್ರೆ ಅದನ್ನು ಮೇಂಟೈನ್ ಮಾಡ್ತೇವೆ ಕೂಡಲೇ. ನಾವು ಅಂತ ಹೇಳಿದ್ರೆ ನಾವು ತಯಾರು ಮಾಡಿದ್ದು ಕರ್ನಾಟಕದಲ್ಲಿ ಫಸ್ಟ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ರಾಗಿ ಲಾಡು ಅಂತೇಳಿ. ಅದನ್ನು ಯಾರೂ ತಯಾರು ಮಾಡಲಿಲ್ಲ. ನಮಗೆ 60 ದಿವಸ ಇಡುವಂಥ ಐಟಮ್ ಇವರು ತುಪ್ಪ. ಈಗ 60 ದಿನ ಇಡ್ಬೋದು. ನಾವು 80 ದಿವಸ ಇಟ್ಟಿದ್ದೇವೆ. ಅದಕ್ಕೆ ನಾವು 20 ದಿವಸ ಲೆಸ್ ಮಾಡಿ ಅದಕ್ಕೆ ಏನು ಎಸೆನ್ಸ್ ಹಾಕ್ಬೇಕಂತ ಏನಿಲ್ಲ. ಅಷ್ಟು ಕ್ಲಿಯರ್ ಬರ್ತದೆ, ಅಷ್ಟು ಚಂದ ಟೇಸ್ಟ್. ತುಂಬ ಮಾರ್ಕೆಟ್ ನಮಗೆ. ಅದು ಯಾರಿಗೂ ತಯಾರು ಮಾಡಲಿಕ್ಕೆ ಆಗಲಿಲ್ಲ. ಕರ್ನಾಟಕದಲ್ಲಿ ನಾನೇ ಮಾಡಿದ್ದು ಅಷ್ಟೇ. ಬೇರೆ ಕಡೆಯವರು ಮಾಡ್ತಿದ್ದಾರಾ? ಇಲ್ಲ, ಯಾರಿಗೂ ಆಗಲಿಲ್ಲ. ಅದು ನಾನೇ ಕಂಡಿಡ್ತದಲ್ಲ, ಹಾಗಾಗಿ. ಎಷ್ಟು ಕಡೆಯಿಂದ ಆರ್ಡರ್ ಎಲ್ಲ ಬರ್ತದೆ? ಸಾಧಾರಣ ಇಲ್ಲಿಂದ ಒಂದು, ಈಗ ಬ್ಯಾಂಗ್ಳೂರಿಗೂ ಕಳಿಸ್ತೇವೆ, ಕಳಿಸೋದಿಲ್ಲ ಅಂತಿಲ್ಲ. ಮಂಗಳೂರಿಗೂ ಕಳಿಸ್ತೇವೆ, ಈ ಕಡೆ ಶಿವಮೊಗ್ಗ, ಮಡಿಕೇರಿ ಕಳಿಸ್ತೇವೆ. ಬೇಕರಿಗಿಲ್ಲ, ಎಲ್ಲ ಫಂಕ್ಷನಿಗೆ. ಬೇಕರಿಗೆ ಯಾರಿಗೂ ಈಗ ಹಾಕುದಿಲ್ಲ? ಇಲ್ಲ. ಮೊದಲು ಬೇಕರಿಗೆ ಹಾಕ್ತಿದ್ರ? ಮೊದಲು ಹಾಕ್ತಿತ್ತು. ಮೊದಲು ಒಂದು 20 ವರ್ಷದ ಹಿಂದೆ ಹಾಕ್ತಿತ್ತು. ಈಗ ಎಲ್ಲ ಕೈದು ಮಾಡಿದ್ದೇವೆ. ಇದು ಯಾವ ಸ್ವೀಟ್? ಇದು
ಪಂಚರತ್ನ ಅಂತ ಹೇಳಿ ನಾವೊಂದು ಸ್ಪೆಷಲ್ ಆಗಿ ತಯಾರು ಮಾಡ್ತೇವೆ. ಭಾಳ ಚೆನ್ನಾಗಿರ್ತದೆ. ಬೆಲ್ಲದ ಐಟಮ್ಸ್ ಇದು. ಅಲ್ಲ, ಟೇಸ್ಟ್ ಉಂಟು. ಸರಿ. ಮತ್ತು ಇದು ರಾಗಿ ಲಾಡು ಅಂತೇಳಿ ಕರ್ನಾಟಕದಲ್ಲಿ ಒಂದು ಫಸ್ಟ್ ಪ್ರೊಡಕ್ಷನ್ ನಮ್ಮದೇ ರಾಗಿ ಲಾಡು. ಹಾಗೆ ಆಗ ಮಾತಾಡುವಾಗ ಹೌದು ಹೌದು ಹೇಳಿದ್ರಿ. ಹೌದು. ಓಕೆ. ಇದು ತಂಬಿಟ್ಟು ಲಾಡು ಅಂತೇಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ಮಾಡ್ತಾರೆ ಉಡುಪಿಯಲ್ಲಿ. ಆ ಐಟಮ್ ನಮ್ಮಲ್ಲಿ ಸಿಗ್ತದೆ. ಇದು ತಂಬಿಟ್ಟು ಲಾಡು. ಆಗ ಪಂಚರತ್ನ ಕಡಿ ಅಂತ ಹೇಳಿದ್ರಿ. ಹೌದು. ಇದಕ್ಕೆ ಯಾವುದು ಪಂಚರತ್ನ ಅಂದ್ರೆ 5 ರೀತಿಯ 5 ರೀತಿ ಬೆಲ್ಲ, ಖರ್ಜೂರ, ಮತ್ತೆ ಗಸಗಸೆ, ತೆಂಗಿನಕಾಯಿ, ಇದು ಗೋಡಂಬಿ ಎಲ್ಲ ಹಾಕ್ತೇವೆ. ಹಾಗೆ ಪಂಚರತ್ನ. ಇದು ರಾಗಿ ಲಾಡಿಗೆ ರಾಗಿ ಮತ್ತೆ ತುಪ್ಪ. ರಾಗಿ ತುಪ್ಪ, ಬೆಲ್ಲ. ಅಲ್ಲ ಸಕ್ಕರೆ. ಮತ್ತೆ ಇದು ಬೆಲ್ಲ. ಬೆಲ್ಲ. ಹೌದು. ಅಕ್ಕಿ ಲಾಡು ಅಂತ ಹೇಳ್ತಾರೆ ಕೆಲವರು, ಹೆಸರು ಲಾಡು ಅಂತ ಹೇಳ್ತಾರೆ. ನಾವು ತಂಬಿಟ್ಟು ಲಾಡು. ಹಾಗೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಲೈಫ್ 2 ತಿಂಗಳು. 2 ತಿಂಗಳು. 2 ತಿಂಗಳು ಏನೂ ಆಗುದಿಲ್ಲ. ಏನಾಗುತ್ತೆ. ಇದರಲ್ಲಿ ಏಲಕ್ಕಿ ಪರಿಮಳ ಒಳ್ಳೆ ಬರ್ತಾ ಉಂಟು. ಹಾಗೆ ಇದು ಶುಗರ್ನವರಿಗೆ ಮೆಂತೆ ಲಾಡು ಅಂತೇಳಿ ಒಂದು ಪ್ರೊಡಕ್ಷನ್ ಮಾಡ್ತಾರೆ. ಮೆಂತೆ. ಮೆಂತೆ ಲಾಡು. ಏನೆಲ್ಲ ಹಾಕ್ತೀರಿ ಇದಕ್ಕೆ? ಮೆಂತೆ ಮತ್ತು ಬೆಲ್ಲ 2 ಕೈ ಇರ್ತದೆ. ಹೌದು. ಇದು ಜನ ಇಷ್ಟಪಡ್ತಾರೆ ಇದನ್ನು. ಹಾಗೆ ಇದು ಶುಗರ್ನವ್ರಿಗೆ. ಶುಗರ್ನವರಿಗೆ ಅಂತೇಳಿ ನಾವು ಮೆಂತೆ ಲಾಡು ತಯಾರು ಮಾಡ್ತೀವಿ. ಹಾಗೆ ಮತ್ತು ಎಲ್ಲ ಐಟಮ್ಸ್ಗಳು ಇದೆ. ಹಲ್ವಾ, ಹಾರ್ಲಿಕ್ಸ್ ಬರ್ಫಿ, ಇದೆಲ್ಲ ಸುಮಾರು ಐಟಮ್ಸ್ ಇದೆ. ಇನ್ನು ಖಾರದ ಐಟಮ್ಸ್ ಕೂಡ. ಖಾರ ಐಟಮ್ ನಮ್ಮದು ಚಕ್ಕುಲಿ ಭಾಳ ಫೇಮಸ್. ಇದು ಬೆಣ್ಣೆ ಮುರುಕು ಚಕ್ಕುಲಿ ಭಾಳ ಫೇಮಸ್. ಒಳ್ಳೆಯದಿತ್ತು ಬೆಣ್ಣೆ ಮುರುಕು. ಮತ್ತು ಬೇರೆ ಐಟಮ್ಸ್ ಎಲ್ಲ ಇದೆ. ಶಾವಿಗೆ, ಮಿಕ್ಸರು ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಎಲ್ಲ ಇಲ್ಲೇ. ಹಲಸಿನಕಾಯಿ ಚಿಪ್ಸು, ಎಳ್ಳುಂಡೆ, ಕಡಲೆ ಉಂಡೆ, ಅತ್ತಿರಸ ಅಂತ ಒಂದು ಮಾಡ್ತೇವೆ ಬೆಲ್ಲದ್ದು. ಅತ್ತಿರಸ ಅಂತ ಒಂದು ಬೆಲ್ಲದ್ದು ಮಾಡ್ತೇವೆ. ಸಾಧಾರಣ 10 ದಿನ ಇಡ್ಬೋದು. ಮತ್ತು ಹಾಳಾಗೋದಿಲ್ಲ, ಗಟ್ಟಿ ಆಗ್ತದೆ. ರೈಸ್ ಮತ್ತು ಬೆಲ್ಲ ಅಲ್ವಾ, ಗಟ್ಟಿ ಬರ್ತದೆ. ಈಗ ಸಾಫ್ಟ್ ಉಂಟು. ಈಗ ಸಾಕು. ಮತ್ತು ದಿವಸ ಒಂದು 7-8 ದಿವಸ ಆದ್ಮೇಲೆ ಗಟ್ಟಿ ಆಗ್ತದೆ. ಹಾಗೆ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಹೋಳಿಗೆ ಭಟ್ ಅವರ ಜರ್ನಿಯ ಒಂದು ಕತೆ. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.